ಹೆಲೋ ಪಾರ್ಟಿ ಪೀಪಲ್. ಇವತ್ತು ಗುರು ಪೌರ್ಣಮಿ. ನಾವಿದನ್ನು ಗುರುಗಳಿಗೆ ಗೌರವ ಸಲ್ಲಿಸುವ ದಿನ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಇದು ಮಹರ್ಷಿ ವೇದವ್ಯಾಸರ ಜನ್ಮದಿನ. ಅವ್ರು ಯಾರು ಅಂತ ಹೇಳ್ತೀರಾ? ಮಹಾಭಾರತ ಮತ್ತು 18 ಪುರಾಣಗಳನ್ನು ಅವರು ರಚಿಸಿದ್ದಾರೆ. ಅದಕ್ಕೆ ಅವ್ರನ್ನ ಆ್ಯಕ್ಚುಲಿ ಜಗದ್ಗುರು ಅಂತಲೇ ಕರೀತಾರೆ. ಜೀವನದಲ್ಲಿ ಯಾರು ಜ್ಞಾನ ಸಂಸ್ಕಾರಗಳನ್ನು ತೋರಿಸ್ತಾರೋ ಅವರೇ ಗುರುಗಳು. ಅವರಿಗೆ ನಾವು ಕೃತಜ್ಞತೆಯೂ ಸಲ್ಲಿಸಬೇಕು ಮತ್ತು ಅವ್ರು ಸಿಕ್ಕಿದ್ರೆ ಅವರಿಂದ ಆಶೀರ್ವಾದನೂ ಸಹ ಪಡಿಬೇಕು. ಗುರುಗಳಿಂದಲೇ ಜ್ಞಾನ ಇಲ್ಲ, ಜ್ಞಾನ ಇಲ್ಲದಲೇ ಬದುಕಲ್ಲಿ ಬೆಳಕು ಸಹ ಇರೋದಿಲ್ಲ. ನಾವು ಇವತ್ತು ಹೊರಟಿದ್ವಿ ನಮ್ಮ ಮನೆ ಹತ್ರ ಇರುವ ಸಾಯಿಬಾಬಾ ದೇವಸ್ಥಾನಕ್ಕೆ. ಮಂತ್ರಾಲಯದಲ್ಲಿರುವ ನಮ್ಮ ಗುರುಗಳಿಗೆ ಇಲ್ಲಿಂದ ಒಂದು ನಮಸ್ಕಾರ ಹಾಕ್ತಾ ಸಾಯಿಬಾಬಾವರ ಆಶೀರ್ವಾದನೂ ಸಹ ಪಡ್ಕೊಂಡ್ವಿ. ಜನ ಅಂತೂ ಇತ್ತು, ಹಾಗೆ ಡೆಕೋರೇಷನ್ನು ಸಹ ಚೆನ್ನಾಗಿ ಮಾಡಿದರು. ಹಾಗೆ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸೋಣ ಅಂತ ಟೆಂಪಲ್ದು ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ವಿಶೇಷವಾಗಿ ಅವರು ಆಯೋಜಿಸಿದ್ದು ಏನಂದರೆ, ಇಲ್ಲಿ ಕಾಣಿಸ್ತಾ ಇದ್ದೀನಲ್ಲ ಸಾಯಿಬಾಬಾರ ಪ್ರತಿಮೆ ಇದು. ಆ ಪ್ರತಿಮೆಗೆ ಅಲ್ಲಿ ಕೂತಿದ್ದಾರಲ್ಲ ಅಜ್ಜ, ಅವರು 1 ಗ್ಲಾಸ್ ಆಫ್ ಮಿಲ್ಕ್ನ ಎಲ್ಲರಿಗೂ ಕೊಡ್ತಾಯಿದ್ರು. ಇಷ್ಟಾರ್ಥಗಳನ್ನು ಬೇಡಿಕೊಂಡು ಅವರವರು ಪ್ರತಿಮೆಗೆ ಹಾಲಿನ ಅಭಿಷೇಕವನ್ನು ನೆರವೇರಿಸಿದರು. ಹಾಗೆ ನಾವು ಸಹ ಆ ಕಾರ್ಯವನ್ನು ಕೈಗೊಂಡು ತದನಂತರ ನಾನು ದೇವಸ್ಥಾನದ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಗಣಪತಿ ದೇವಸ್ಥಾನ, ಹಾಗೆಯೇ ಸಾಯಿಬಾಬಾ ದೇವಸ್ಥಾನವೂ ಇದೆ. ಹಾಗೆ ಹೇಳಬೇಕಂದ್ರೆ ಈ ಪ್ರತಿಮೆ, ಈ ನಾಗದೇವರ ಪ್ರತಿಮೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿತ್ತು, ನೋಡಿದ ತಕ್ಷಣವೇ ಕೈ ಮುಗಿಬೇಕು ಅನ್ನುವಷ್ಟು ಚೆಂದ ಇತ್ತು ಆ ಪ್ರತಿಮೆ. ಆ ಪ್ರತಿಮೆಗೆ ಹಾಗೆ ಕೈ ಮುಗಿದು ಮಂಗಳಾರತಿಯನ್ನು ತೆಗೆದುಕೊಂಡವು. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ಥರ ವಿಗ್ರಹ ಇದೆ, ಗಣಪತಿಯ ವಿಗ್ರಹ, ಪಂಚಮುಖಿ ಗಣಪತಿ ಅಂತ ಹೇಳ್ಬೋದು. 5 ಮುಖಗಳು ಇತ್ತು ಒಂದೇ ದೇಹದಲ್ಲಿ. ನೋಡ್ತಾ ಇದ್ದೀರಲ್ಲ ಜನ, ಎಷ್ಟು ಜನ ಬಂದಿತ್ತು ಅಂದರೆ ನಾವು ಸಹ ಔಟ್ಸೈಡಿಂದ ನೋಡಿದಾಗ ಎಷ್ಟು ಜನ ಇದೆ, ಹೇಗಪ್ಪ ದರ್ಶನ ಮಾಡೋದು ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಗೊತ್ತಾಯಿತು ನಮಗೆ ಅದು ದೇವಸ್ಥಾನಕ್ಕೆ ದರ್ಶನ ಅಲ್ಲ, ಅದು ಪ್ರಸಾದಕ್ಕೆ ದರ್ಶನ, ಕ್ಯೂ ಅಂತ. ಈ ಜನಜಂಗುಳಿಯಲ್ಲಿ ಪ್ರಸಾದ ನಮಗೂ ಸಹ ಸಿಕ್ತು. ಅದನ್ನು ಸ್ವೀಕರಿಸಿ ಮನೆ ಕಡೆ ನಾವು ಬಂದ್ವಿ.